ಲಾಸ್ಟ್ ಕ್ವಶನ್ ಮೇಘಾ ಮೇಡಮ್ ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ತೆ. ಯಾ ಸರ್, ಕ್ಲಾಸಸ್ ತುಂಬಾ ಚೆನ್ನಾಗಿ ಬರ್ತಿದೆ. ನನ್ಗೆ ಆಕ್ಚುಲಿ ಅದೇ ಕ್ವೆಶನ್ ಇತ್ತು. ಸೊ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳೋದಿತ್ತು. ಜಸ್ಟ್ ನಾವು ಯು ಸೈಡ್ ಅಲ್ವಾ, ಟೈಮ್ ಲಿಮಿಟ್ ಆಗಿಲ್ಲ, ಹೊಸ ಹೇಳ್ತೀನಿ ವರ್ಷ. ನಿಮ್ಗೆ. ಅದೇ. ಸಾರಿ. ಹೊಸ ನ್ಯೂ ಇಯರ್. ಯಾ 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 ಸರ್, ಹೌದು ಅದೇ. ಹೊಸ ವರ್ಷದಲ್ಲೇ ಸೆಟ್ ಕರೆಯೋದು. ಆದ್ಮೇಲೆ ಇಂಟಿಮೇಷನ್ ಮಾಡ್ತೀರಾ ಅಲ್ವಾ? ಓಕೆ ಸರ್, ಒಂದ್ ಕ್ವೆಶನ್ ಇತ್ತು ನನಗೆ. ನಾವು ಹ್ಮ್ ವಿಂಟರ್ ಸೀಸನ್ ಅಲ್ವಾ, ಸೊ ಸ್ಕಿನ್ ತುಂಬಾ ಲೈಕ್ ಏನು ರಿಂಕಲ್ಸ್ ಆಗತ್ತೆ. ಹ್ಮ್ 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 ಮಕ್ಕಳಿಗಾದ್ರೂ ಅಷ್ಟೇ, ನಾನು ತುಂಬಾ ನೋಟಿಸ್ ಮಾಡಿದೀನಿ. ಹ್ಮ್ 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 ರಿಂಕಲ್ ಆಗುತ್ತೆ ಸ್ಕಿನ್ ಮೇಲೆ. ಆಮೇಲೆ ಇದು ಏನು, ರ್ಯಾಷಸ್ ಜಾಸ್ತಿ ಹ್ಮ್ ಹ್ಮ್ ಸಂಹೌ ಹ್ಮ್ ಈ ಸೀಸನ್ ಅಲ್ಲಿ. ಅಂಡ್ ಹ್ಮ್ ಸ್ಪೆಷಲಿ ಡ್ಯಾಂಡ್ರಫ್. ಹ್ಮ್ ತುಂಬಾ ಹ್ಮ್ ಜನ ಇದನ್ನ ಹೇಳ್ತಾರೆ ನಂಗೆ, ಡ್ಯಾಂಡ್ರಫ್ 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 ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಕೇಳಿರೋದು ಸೋರಿಯಾಸಿಸ್. ತುಂಬಾ ಸಿವಿಯರ್ ಹೋಗ್ಬಿಡತ್ತಂತೆ ಸೋರಿಯಾಸಿಸ್. ಸೊ ಒನ್ ಸೊಲ್ಯೂಷನ್ ಸರ್. Yes. ನೀವು ಸಿಂಪ್ಟಮ್ಸ್ ಹೇಳಿದ್ರೆ 4 ಹೇಳಿದ್ರಲ್ಲ ಸಿಂಪ್ಟಮ್ಸ್. ಹ್ಮ್. ಈ 4 ಸಿಂಪ್ಟಮ್ಸ್ಗೆ ಒಂದೇ ಹ್ಮ್. ಆರ್ಗನ್ ಕಾರಣ. ಓಕೆ. ಯಾವ ಆರ್ಗನ್ ಹೇಳಿ? ಲಂಗ್ಸ್. ವೆರಿ ಗುಡ್. ಲಂಗ್ ಎನರ್ಜಿ ಒಂದ್ ಬ್ಯಾಲೆನ್ಸ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಸಾಕಷ್ಟು ಜನ ಏನ್ ಮಾಡ್ತಾರ ಗೊತ್ತಾ? ಸ್ಕಿನ್ ವರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಈಟ್ ಆಗಿದೆ ಅಂತ ತಿಳ್ಕೊಂತಾರೆ. ಅದಲ್ವಾ? ವರ್ಟ್ ಆಗಿದೆ, ಒಣಗಿದೆ, ಡ್ರೈ ಆಗಿದೆ ಅಂದ್ರೆ ಅಗ್ನಿ ಜಾಸ್ತಿ ಆಗಿದೆ ಅಂತ ತಿಳ್ಕೊಂತಾರೆ. ಹೌದಲ್ವಾ? ಆದ್ರೆ ನೋಡಿ, ಇವಾಗ ಹೇಳ್ತಾರೆ ಚಳಿಗಾಲದಲ್ಲಿ ವರ್ಟ್ ಆಗ್ತಾ ಇದೆ ಸ್ಕಿನ್ ಅಂತ ಹೇಳಿದ್ರಲ್ವಾ? ನಿಮ್ಗೆ ಈಟಿಂದ ಸ್ಕಿನ್ ವರ್ಟ್ ಆಗ್ತಾ ಇತ್ತು ಅಂದ್ರೆ ಚಳಿಗಾಲದಲ್ಲಿ ಆಗ್ಬಾರ್ದು. ಹೌದಲ್ವಾ? ಅಂದ್ರೆ ಇಲ್ಲಿ ಹೇಳಕ್ ಹೊರಟಿರೋದು ಇಷ್ಟೇನೆ. ನಿಮಗೆ ಸ್ಕಿನ್ ಡ್ರೈ ಆಗಿದೆ, ಒಣಗಿದೆ, ಚಂದ ಇಲ್ಲ ಅಂತಂದ್ರೆ ಅಲ್ಲಿ ಕೋಲ್ಡ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಈಟ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಕೆಲವೊಬ್ರಿಗೆ ಈಟ್ ಇಂಬ್ಯಾಲೆನ್ಸ್ ಆಗಿ ಸ್ಕಿನ್ ಡ್ರೈ ಆಗುತ್ತೆ, ಕೆಲವರಿಗೆ ಸ್ಕಿನ್ ಕೋಲ್ಡ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಡ್ರೈ ಆಗುತ್ತೆ. ಅದನ್ನ ಡಯಾಗ್ನೋಸ್ ಮಾಡ್ಬೇಕು. ಜಲತತ್ವ ಅಂದ್ರೆ ಏನು, ಜಲತತ್ವದಲ್ಲಿ ಸ್ಕಿನ್ ವರ್ಟ್ ಆದಾಗ ಹೆಂಗಿರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ, ನೀವು ಡ್ರೈ ಆದಾಗ ಅದು ಸ್ಕಿನ್ ಐಲಿಶ್ ಇರುತ್ತೆ. ಡ್ರೈ ಆದ್ರೂ ಕೂಡ ಫೋಕಸ್ ಆಗಿ ಚೆಂದಾಗಿ ಕಾಣ್ತಾ ಇರುತ್ತೆ. ಅದಲ್ವಾ? ಕೆಲವೊಬ್ರು ಹೇಳ್ತಿರ್ತಾರೆ ಇಲ್ಲಪ್ಪ ಅವ್ರು ಕರ್ರಗಿದ್ರು ಕೂಡ ಲಕ್ಷಣ ಇದೆ ಅಂತ ಹೇಳ್ತಾರಲ್ವಾ? ಆತರ ಇದು ಈಟಿಂದ ಇಲ್ಲ ಕೋಲ್ಡ್ ಇಂದ ಸ್ಕಿನ್ ಏನಾದ್ರೂ ಡ್ರೈ ಆಗಿತ್ತಪ್ಪ ಅಂದ್ರೆ ಕರ್ರಗಿರ್ತಾರೆ, ಆದ್ರೆ ನೋಡಕ್ಕೆ ಬ್ರೈಟ್ನೆಸ್ ಚಂದ ಕಳೆ ಇದೆ ಅಂತಾರಲ್ವಾ? ಆತರ ಇರುತ್ತೆ ಸ್ಕಿನ್. ಇಲ್ಲ ಕೋಲ್ಡ್ ಇಂದ ಈಟ್ ಇಂದ ಆಗಿತ್ತಪ್ಪ ಅಂತಂದ್ರೆ ಒಂಥರ ಒಣಗಿದಂಗೆ ಡ್ರೈ ಡ್ರೈ, ಅದ್ರ ಮೇಲೆ ವೈಟ್ ಕಲರ್ ಫಾರ್ಮೇಶನ್ ಈ ತರ ಆಗ್ತಾ ಇರುತ್ತೆ. ಹೌದಾ? ಪೂರ್ತಿ ಡ್ರೈ ಇದ್ದು ಏನು ಜಲಾಂಶನೇ ಇಲ್ಲ, ಐಲಿಶ್ ಇಲ್ಲ ಸ್ಕಿನ್ ಅಂದ್ರೆ ಅದು ಈಟ್ ಇಂದ ಆಗಿರುತ್ತೆ. ಡ್ರೈ ಇದ್ದು ಒಂದಿಷ್ಟು ಐಲಿಶ್ ಇದೆ, ಚಂದಾಗಿದೆ ಕಾಣಕ್ಕೆ ಅಂದ್ರೆ ಅದು ಕೋಲ್ಡ್ ಇಂದ ಆಗಿರುತ್ತೆ. ಕೋಲ್ಡ್ ಇಂದ ಆಗಿತ್ತು ಅಂದ್ರೆ ಲಂಗ್ ರಿಫ್ಲೆಕ್ಸ್ ಗೆ ಪರ್ಪಲ್ ಮತ್ತು ಸ್ಕೈ ಬ್ಲೂ ಕಲರ್ ಹಾಕಿ, ಈಟ್ ಇಂದ ಆಗಿತ್ತಂದ್ರೆ ಲಂಗ್ ರಿಫ್ಲೆಕ್ಸ್ ಗೆ ಗ್ರೀನ್ ಕಲರ್ ಹಾಕಿ ವಾಸಿ ಆಗುತ್ತೆ. ಗ್ರೀನಾ? ಗ್ರೀನ್ ಗ್ರೀನ್ ನಮ್ಮ ಗ್ರೀನ್ ಹಾಕೋದ್ರಿಂದ ವಾಸಿ ಆಗುತ್ತೆ. ಓಕೆ ಓಕೆ ಸರಿ ಸರಿ. ಅದು ಎಲ್ಲ ಕವರ್ ಆಗತ್ತಲ್ಲ, ಐ ಮೀನ್ ರಿಂಕಲ್ಸ್ ಬರತ್ತಲ್ವಾ, ಐ ಮೀನ್ ಸುಕ್ಕು ಗಟ್ಟತ್ತಲ್ವಾ ಸ್ಕಿನ್ ಮೇಲೆ ಮತ್ತೆ ಅದು? ಅಲ್ವಾ? ನಿಮಗೆ ಕಾಯಿಲೆ ಬಂದಿದೆ ಅಂದ್ರೆ ಒಂದೇ ಒಂದು ಲಂಗ್ ತೊಂದರೆ ಆಗಿದೆ. ಯಾ. ಅಲ್ವಾ? ಲಂಗ್ ಅನ್ನ ಕೂಲ್ ಮಾಡಿ, ಲಂಗ್ಗೆ ಎನರ್ಜಿ ಕೊಡಿ. ಲಂಗ್ಗೆ ಎನರ್ಜಿ ಕೊಟ್ಬಿಟ್ರೆ ಆಲ್ಮೋಸ್ಟ್ ವಾಸಿ ಆದಂಗೆನೆ. ಓಕೆ ಸರ್, ಅದು ಸೋರಿಯಾಸಿಸ್ಗೂ ಅದೇ ಸಜೆಸ್ಟ್ ಮಾಡೋದಾ? ಅದೇ ಹೇಳೋದಾ? ಲಂಗ್ಸ್. ಸಾರಿ. ಎಲ್ಲಾ ಸಿಂಪ್ಟಮ್ಸ್ ಗಳಿಗೆ ಲಂಗ್ ಎನರ್ಜಿ ಒಂದೇನೆ ಇಂಬ್ಯಾಲೆನ್ಸ್ ಆಗಿರೋದು. ಆ ಲಂಗ್ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಬೆಸ್ಟ್ ಆಗಿ ಇಲ್ಲ ಆಗ್ತಾರೆ. ಯಾ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಓಕೆ.